ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು ನಮ್ಮ ಪರಿಸರ ಪಾಠದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ಪರಿಸರದಲ್ಲಿರತಕ್ಕಂತಹ ಜೈವಿಕ ಮತ್ತು ಅಜೈವಿಕ ಅಂಶಗಳು ಅಥವಾ ಘಟಕಗಳು ಅಂತ ಕರಿತೀವಿ, ಅದ್ರ ಜೊತೆಗೆ ಪರಿಸರ ಅಂದ್ರೇನು, ಪರಿಸರದಲ್ಲಿರುವ ಜೈವಿಕ ಘಟಕಗಳು ಯಾವ್ಯಾವುದು, ಅಜೈವಿಕ ಘಟಕಗಳು ಯಾವ್ಯಾವುದು, ಮತ್ತು ಪರಿಸರ ವ್ಯವಸ್ಥೆ ಹೇಗೆ ರೂಪುಗೊಳ್ಳುತ್ತೆ, ಅದರ ಜೊತೆಗೆ ಪರಿಸರ ವ್ಯವಸ್ಥೆ ಎಂದರೇನು, ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ಸಂಬಂಧಗಳು ಹೇಗೆ ನಿರಂತರವಾಗಿರ್ತವೆ, ನಿಶ್ಚಿತವಾಗಿರ್ತವೆ ಮತ್ತು ಶಾಶ್ವತವಾಗಿರ್ತವೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ, ಪ್ರಾಣಿಗಳನ್ನು ಭಕ್ಷಕರು ಅಂತ ಕರಿತೀವಿ, ಮತ್ತು ಆ ಭಕ್ಷಕ ಜೀವಿಗಳನ್ನೇ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಯಾಹಾರಿಗಳು, ಮತ್ತು ಮಾಂಸಾಹಾರಿಗಳು ಮತ್ತು ಮಿಶ್ರಾಹಾರಿಗಳು ಅನ್ನೋದನ್ನು ತಿಳ್ಕೊಂಡಿದ್ವಿ. ಆಮೇಲೆ ಜೀವಿಗಳನ್ನು ನೋಡಿದಾಗ ಆಹಾರಕ್ಕೆಂದು ಜೀವಿಗಳು ಒಂದನ್ನೊಂದು ಅವಲಂಬಿಸಿರ್ತವೆ. ಈ ಅವಲಂಬನೆಗೆ ತಕ್ಕಂತೆ ನೋಡಿದಾಗ ನಾವು ಆಹಾರ ಸರಪಳಿ ಉಂಟಾಗುವುದನ್ನು ನಾವು ಕಾಣ್ತೀವಿ. ಉತ್ಪಾದಕಗಳು ಮತ್ತು ಉಪಭೋಗಿಗಳ ನಡುವೆ ಇರುವ ಆಹಾರ ಸಂಬಂಧವನ್ನು ನಾವು ಆಹಾರ ಸರಪಳಿ ಅಂತ ಕರಿತೀವಿ ಅಂತ ಹೇಳಿದ್ವಿ. ಅದಾದಮೇಲೆ ಅಂತಹ ಹಲವಾರು ಆಹಾರ ಸರಪಳಿಗಳಲ್ಲಿ ಜೀವಿಗಳು ಆಹಾರಕ್ಕೆಂದು ಒಂದನ್ನೊಂದು ಅವಲಂಬಿಸಿರ್ತವೆ. ಹಾಗಾಗಿ ಆಹಾರ ಸರಪಳಿಗಳ ನಡುವೆನೇ ಅಂತರ ಸಂಬಂಧವನ್ನು ನಾವು ಕಾಯ್ದುಕೊಳ್ತೀವಿ. ಅಂತಹ ಆಹಾರ ಸಂಬಂಧ ಇರತಕ್ಕಂತಹ ಹಲವಾರು ಸರಪಳಿಗಳ ಒಂದು ಗುಂಪನ್ನು ನಾವು ಆಹಾರ ಜಾಲ ಅಂತ ತಿಳ್ಕೊಂಡ್ವಿ. ಅಲ್ಲಿವರೆಗೂ ತಿಳ್ಕೊಂಡಿದ್ದೀವಿ ಮಕ್ಕಳ. ಈ ಒಂದು ವಿಡಿಯೋದಲ್ಲಿ ಶಕ್ತಿಯ ಹರಿವು ಹೇಗಿರ್ತದೆ, ಮತ್ತು ಖನಿಜಗಳು ಅಥವಾ ಪೋಷಕಾಂಶಗಳ ಹರಿವು ಹೇಗಿರ್ತದೆ, ಮತ್ತು ಜೀವಿಗಳ ಪಿರಮಿಡ್, ಸಂಖ್ಯಾ ಪಿರಮಿಡ್ ಮತ್ತು ಶಕ್ತಿಯ ಪಿರಮಿಡ್ನ ವಿಧ ಮತ್ತು ರಚನೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆಮೇಲೆ ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತಹ, ಇಡೀ ಸಂಪೂರ್ಣ ಭೂಗೋಳವನ್ನು ರಕ್ಷಣೆ ಮಾಡ್ತಾ ಇರತಕ್ಕಂತಹ ಓಝೋನ್ ಪದರ ರೂಪುಗೊಳ್ಳೋದು ಹೇಗೆ ಮತ್ತು ಅದು ನಮ್ಮ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ನಮ್ಮ ಪರಿಸರದಲ್ಲಿ ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಹರಿವು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಏಕೆಂದರೆ ನಮಗೆ ಮೂಲಭೂತವಾಗಿ ಶಕ್ತಿ ದೊರೆಯೋದು ಸಸ್ಯಗಳಿಂದ. ಹಾಗಾಗಿ ಶಕ್ತಿಯ ಪ್ರಮಾಣ ಏನಿರ್ತದೆ ಅದು ಹೆಚ್ಚಾಗಿರ್ತದೆ, ಸಸ್ಯಗಳಲ್ಲಿ ಹೆಚ್ಚಾಗಿರ್ತದೆ. ಜೊತೆಗೆ ಸಸ್ಯಗಳಿಗೂ ಕೂಡ ಶಕ್ತಿ ಎಲ್ಲಿಂದ ದೊರೆಯುತ್ತೆ ಅಂತ ನಾವು ಊಹೆ ಮಾಡಿಕೊಂಡಾಗ ಅಥವಾ ಕಲ್ಪಿಸ್ಕೊಂಡಾಗ ನಿಮಗೆ ಗೊತ್ತೇ ಇದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಮೂಲ ಕ್ರಿಯೆ, ಆಹಾರವನ್ನು ತಯಾರು ಮಾಡೋದಕ್ಕೆ. ಆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಮೂಲ ಶಕ್ತಿಯ ಆಕಾರ ಯಾವುದು ಅಂತ ನಾವು ಹೇಳಿದ್ರೆ ಸೌರಶಕ್ತಿ ಅಂತ ನಾವು ಹೇಳಿರ್ತೀವಿ, ಹೌದಲ್ವಾ? ಹಾಗಾಗಿ ಶಕ್ತಿಯ ಹರಿವು ಮತ್ತು ಖನಿಜಾಂಶ ಅಥವಾ ಪೋಷಕಾಂಶಗಳ ಹರಿವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಪೋಷಕಾಂಶಗಳ ಹರಿವು ಹೇಗಿರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹರಿವು ನೋಡಿ, ಮೂಲತಃವಾಗಿ ಸೂರ್ಯ ಶಕ್ತಿಯ ಆಕಾರ. ಸೂರ್ಯನ ಸೌರಶಕ್ತಿ ಏನಿದೆ, ಸೌರಶಕ್ತಿಯನ್ನ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಳಸ್ಕೊಳ್ತವೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಳಸಿಕೊಂಡಾಗ ಈ ಸೌರಶಕ್ತಿ ಸಸ್ಯಗಳಲ್ಲಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನಾನು ಮೊದಲು ಶಕ್ತಿಯ ಬಗ್ಗೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಈ ರಾಸಾಯನಿಕ ಶಕ್ತಿಯನ್ನ ಇನ್ನು ಭಕ್ಷಕ ಜೀವಿಗಳು ಬಳಸ್ಕೊಳ್ತವೆ. ಅವಾಗ ಶಕ್ತಿಯ ವರ್ಗಾವಣೆಯಲ್ಲಿ ಹೋಗ್ತದೆ ಭಕ್ಷಕ ಜೀವಿಗಳಿಂದ ಈ ಸಸ್ಯಗಳು ಮತ್ತು ಪ್ರಾಣಿಗಳ ಭಕ್ಷಕ ಜೀವಿಗಳು ಅಂತ ಕರಿತೀವಿ. ಭಕ್ಷಕ ಜೀವಿಗಳು ಮತ್ತು ಸಸ್ಯಗಳು ಅವು ಸಾವನ್ನಪ್ಪಿದಾಗ ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳಿಗೆ ಆ ಶಕ್ತಿ ವರ್ಗಾವಣೆ ಆಗ್ತದೆ. ಇಂತಹ ಸೂಕ್ಷ್ಮ ಜೀವಿಗಳು ಪರಿಸರದಲ್ಲಿರತಕ್ಕಂತಹ ಮಣ್ಣಿನಲ್ಲಿ ವಿಲೀನ ಆಗುತ್ತದೆ. ಪರಿಸರದ ಮಣ್ಣಿನಲ್ಲಿ ವಿಲೀನ ಆಗುತ್ತದೆ. ಶಕ್ತಿಯ ಹರಿವು ಏನಿದೆ, ಇದು ಶಕ್ತಿಯ ಹರಿವು ಆರಾಮಾಗಿ ತೋರಿಸೋದ್ರಿಂದ
ಈ ಆರೋ ಮಾರ್ಕಲ್ಲಿ ತೋರಿಸೋದನ್ನ ನಾವು ಶಕ್ತಿಯ ಹರಿವು ಅಂತ ತಿಳ್ಕೊಳ್ಳೋಣ. ಶಕ್ತಿಯ ಹರಿವು. ಸೊ ಹಾಗೆ ಅಲ್ಲಿ ಸ್ಟಾಪ್ ಆಗ್ತದೆ. ಮತ್ತೆ ಅದು ಶಕ್ತಿ ಸೌರಶಕ್ತಿಯನ್ನ ಪುನಃ ರೀಚ್ ಆಗೋದಿಲ್ಲ, ಅದು ಸೌರಶಕ್ತಿಯಾಗಿ ಮಾರ್ಪಾಡಾಗೋದಿಲ್ಲ, ಅಲ್ಲೇ ಸ್ಟಾಪ್ ಆಗೋಗ್ಬಿಡ್ತದೆ. ಆಯ್ತಾ? ಹಾಗಾಗಿ ಶಕ್ತಿಯ ಹರಿವು ನಮ್ಮ ಪರಿಸರದಲ್ಲಿ ಯಾವಾಗಲೂ ಏಕಮುಖವಾಗಿರ್ತದೆ, ಏಕಮುಖವಾಗಿರ್ತದೆ ಶಕ್ತಿಯ ಹರಿವು. ಇಲ್ಲಿ ನಾವು ಪೋಷಕಾಂಶಗಳ ಹರಿವನ್ನು ತೆಗೆದುಕೊಳ್ಳೋಣ. ಪೋಷಕಾಂಶಗಳು ಆರಂಭವಾಗುವುದು ಏನಿಂದ? ಸಸ್ಯಗಳಿಂದ, ಹೌದಲ್ಲ? ಸೊ ಪೋಷಕಾಂಶಗಳ ಹರಿವನ್ನು ನಾನು ಈ ಮಾರ್ಕಲ್ಲಿ ಹಾಕ್ಕೊಳ್ತೇನೆ. ಪೋಷಕಾಂಶಗಳು ಸಸ್ಯಗಳಿಂದ ಭಕ್ಷಕ ಜೀವಿಗಳಿಗೆ ಹೋಗ್ತವೆ. ಪೋಷಕಾಂಶಗಳು ಎಲ್ಲಿ ಹೋಗ್ತವೆ? ಭಕ್ಷಕ ಜೀವಿಗಳು. ನಂತರ ಭಕ್ಷಕ ಜೀವಿಗಳಿಂದ ಪೋಷಕಾಂಶಗಳಿಗೆ ಬರ್ತದೆ, ಸೂಕ್ಷ್ಮ ಜೀವಿಗಳಿಗೆ ಬರ್ತದೆ. ಸೂಕ್ಷ್ಮ ಜೀವಿಗಳು, ಸಸ್ಯಗಳು ಮತ್ತು ಭಕ್ಷಕ ಜೀವಿಗಳು ಸತ್ತಾಗ ಪೋಷಕಾಂಶಗಳು ಸಸ್ಯಗಳಿಂದಲೂ ಕೂಡ ಹೋಗಿ ಸೂಕ್ಷ್ಮ ಜೀವಿಗಳಿಗೆ ಹೋಗಿ, ಸೂಕ್ಷ್ಮ ಜೀವಿಗಳಿಂದ ನಂತರ ಪೋಷಕಾಂಶಗಳು ಮಣ್ಣಿನ ಪಾಲಾಗ್ತವೆ. ಮಣ್ಣಿನ ಪಾಲಾಗ್ತಂದ್ರೆ ಪರಿಸರದಲ್ಲಿ ಹೋಗಿ ಮತ್ತೆ ಮಣ್ಣಿನಲ್ಲಿರತಕ್ಕಂಥ ಪೋಷಕಾಂಶಗಳು ಪುನಃ ಏನಾಗ್ತದೆ? ಪೋಷಕಾಂಶಗಳು ಮಾತ್ರವ ಪುನಃ ಸಸ್ಯಗಳು ಗೊಬ್ಬರದ ರೂಪದಲ್ಲಿ ಬಳಸಿಕೊಳ್ಳೋದ್ರಿಂದ ಅದು ಸಸ್ಯಗಳಿಗೆ ವರ್ಗಾವಣೆ ಆಗ್ತದೆ. ಹಾಗಾಗಿ ಶಕ್ತಿಯ ಹರಿವು ಏಕಮುಖವಾಗಿದ್ದರೆ ಪೋಷಕಾಂಶಗಳ ಹರಿವು ಏನಾಗಿರ್ತದೆ? ಚಕ್ರೀಯವಾಗಿರುತ್ತದೆ. ಅರ್ಥಾಯ್ತಾ ಮಕ್ಕಳ? ಇದು ನಮ್ಮ ಪರಿಸರದಲ್ಲಿ ಉಂಟಾಗತಕ್ಕಂತಹ ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಹರಿವು. ಓಕೆ. ಸೊ ಇನ್ನೊಂದ್ಸಲ, ಸೌರಶಕ್ತಿ ಯಾವಾಗಲೂ ಏಕಮುಖ. ಸೌರಶಕ್ತಿ ಸಸ್ಯಗಳಿಂದ ರಾಸಾಯನಿಕಗಳಿಂದ ಸೂಕ್ಷ್ಮ ಜೀವಿಗಳಿಂದ ಪುನಃ ಏನಾಗ್ತದೆ? ಶಕ್ತಿ ಪರಿಸರಕ್ಕೆ ಬರ್ತದೆ ಅಲ್ಲ? ಓಕೆ. ಅದನ್ನು ನಾವು ಪರಿಸರ ಅಂತ ಹೇಳ್ತೀವಿ. ಮಣ್ಣು ಅಥವಾ ಅದನ್ನು ಪರಿಸರ ಅಂತ ಹೇಳ್ತೀವಿ. ಅದು ಬೇರೆ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಓಕೆ. ನಂತರ ಪೋಷಕಾಂಶಗಳಾದ ಸಸ್ಯಗಳಲ್ಲಿರತಕ್ಕಂಥ ಪೋಷಕಾಂಶಗಳು ಭಕ್ಷಕ ಜೀವಿಗಳಿಗೂ, ದೆನ್ ಸಸ್ಯಗಳು ಇವೆರಡರ ಸಾವಿನಿಂದ ಸೂಕ್ಷ್ಮ ಜೀವಿಗಳಿಗೆ ಪೋಷಕಾಂಶಗಳು ಬರ್ತದೆ, ಮತ್ತೆ ಪೋಷಕಾಂಶಗಳು ಪರಿಸರಕ್ಕೆ ಬರ್ತದೆ, ಪರಿಸರದಿಂದ ಪುನಃ ಸಸ್ಯಗಳಿಗೆ ಬರ್ತದೆ. ಅರ್ಥ ಮಕ್ಕಳ? ಸೊ ಇದನ್ನು ನಾವು ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಹರಿವನ್ನ ರೇಖಾ ನಕ್ಷೆಯಲ್ಲಿ ನಾವು ತೋರಿಸ್ತೀವಿ. ಅರ್ಥ ಮಕ್ಕಳ? ಸೊ ಇದಾದ್ಮೇಲೆ ಶಕ್ತಿಯ ಹರಿವು ಹೇಗೆ ಇರಲಿ ಅಥವಾ ಜೀವಿಗಳು ಹೇಗೆ ಇರಲಿ, ನಾವು ಅವುಗಳನ್ನು ಒಂದು ನಿರ್ದಿಷ್ಟವಾದ ಪಿರಮಿಡ್ನಲ್ಲಿ ನಾವು ಸೂಚಿಸ್ತೀವಿ. ಅವುಗಳನ್ನು ನಾವು ಪರಿಸರ ಪಿರಮಿಡ್ಗಳನ್ನು ಕರಿತೀವಿ. ಏನು ಪರಿಸರ ಪಿರಮಿಡ್ ಅಂದ್ರೆ? ಪರಿಸರದಲ್ಲಿನ ಜೀವಿಗಳು ಮತ್ತು ಅವುಗಳ ಸಂಖ್ಯೆ ಮತ್ತು ಅವುಗಳಲ್ಲಿನ ಶಕ್ತಿಯನ್ನ ಪಿರಮಿಡ್ನ ರೂಪದಲ್ಲಿ ತೋರಿಸೋದನ್ನ ನಾವು ಪರಿಸರ ಪಿರಮಿಡ್ ಅಂತ ಕರಿತೀವಿ. ಈ ಉದಾಹರಣೆ ಪರಿಸರ ಪಿರಮಿಡ್ ಅಲ್ಲಿ ಮೊದಲನೆಯದಾಗಿ ಜೀವಿಗಳ ಪಿರಮಿಡ್ ಅನ್ನು ತೆಗೆದುಕೊಳ್ಳೋಣ. ಜೀವಿಗಳ ಪಿರಮಿಡ್ ಅನ್ನು ತೆಗೆದುಕೊಳ್ಳೋಣ. ಸೊ ಈ ಜೀವಿಗಳ ಪಿರಮಿಡ್ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ನೋಡಿ. ಸೊ ಪರಿಸರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂತಹ ಜೀವಿಗಳು ಅಂದ್ರೆ ಉತ್ಪಾದಕಗಳು, ಅಂದ್ರೆ ಸಸ್ಯಗಳು. ಅದಕ್ಕೆ ಅವುಗಳನ್ನು ಉತ್ಪಾದಕಗಳು ಅಂತ ಕರಿತೀವಿ. ಉತ್ಪಾದಕಗಳು ಸಸ್ಯಗಳೆಲ್ಲವೂ ಕೂಡ ಉತ್ಪಾದಕಗಳು. ನೆಕ್ಸ್ಟ್ ಉಪಭೋಗಿಗಳನ್ನ ಮತ್ತೆ ಉತ್ಪಾದಕಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಯಾವುದು ಉಪಭೋಗಿಗಳು? ಅದರಲ್ಲಿ ನಾವೇನಂತ ಕರಿತೀವಿ? ಸಸ್ಯಾಹಾರಿಗಳು ಅಂತ ಕರಿತೀವಿ. ಸಸ್ಯಾಹಾರಿಗಳು. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಾಂಸಾಹಾರಿಗಳು ಅಂತ ಕರಿತೀವಿ. ಜೊತೆಗೆ ಮಿಶ್ರಹಾರಿ ಅಂತ ಇರ್ತದೆ. ಮಾಂಸಾಹಾರಿ. ನೆಕ್ಸ್ಟ್ ಮಾಡಿದಾಗ ಇಲ್ಲಿ ಏನಾಗಿರ್ತದೆ? ಉನ್ನತ ಮಾಂಸಾಹಾರಿ. ಹೋಗ್ತಾ ಅವುಗಳ ಸಂಖ್ಯೆ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ಇನ್ನೊಂದು ಇದರಲ್ಲಿ ಬರೆಯೋಣ. ಉನ್ನತ ಮಾಂಸಾಹಾರಿ. ನೋಡಿ, ಇದೊಂದು ಪಿರಮಿಡ್ನ ರಚನೆ ಆಯ್ತಾ? ಸೊ ಪಿರಮಿಡ್ನ ರಚನೆಯಲ್ಲಿ ಪ್ರತಿಯೊಂದು ಹಂತವೂ ಕೂಡ ಇಲ್ಲಿ ಏನಾಗ್ತದೆ? ಇದು T1, ಇದನ್ನ T2 ಅಂತ ಕರಿತೀವಿ, ಇದನ್ನ T3 ಅಂತ ಕರಿತೀವಿ, ಇದನ್ನ T4 ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ಟ್ರಾಪಿಕ್ ಲೆವೆಲ್ ಅಂದ್ರೆ ಒಂದೊಂದು ಹಂತವೂ ಕೂಡ ಇದು ಪೋಷಣಾ ಸ್ತರ ಅಂತ ಅನಿಸ್ಕೊಳ್ತದೆ. ಟಿ ಎಂಬುದು ಪೋಷಣಾ ಸ್ತರ. ಟಿ ಎಂಬುದು ಏನನ್ನು ಸೂಚಿಸ್ತದೆ ಅಂದ್ರೆ ಪೋಷಣಾ ಸ್ತರವನ್ನು ಸೂಚಿಸ್ತದೆ. ಪೋಷಣೆ ಅಂದ್ರೆ ಆಹಾರವನ್ನು ಸರಬರಾಜು ಮಾಡತಕ್ಕಂಥದ್ದು ಅಂತ ಅಷ್ಟೇ, ಇನ್ನೆಲ್ಲ.
ಪೋಷಣಾ ಸ್ತರವನ್ನು ಸೂಚಿಸುತ್ತದೆ. ಪೋಷಣಾ ಸ್ತರ ಇದು ಒಂದು. ಟಿ ಎಂಬುದು ಪೋಷಣಾ ಸ್ತರವನ್ನು ಸೂಚಿಸುತ್ತದೆ. ಇನ್ನು ಸಂಖ್ಯೆಯ ಪಿರಮಿಡ್ ಅನ್ನು ನಾವು ನೋಡೋಣ. ಜೀವಿಗಳ ಸಂಖ್ಯೆ ಹೇಗಿರುತ್ತೆ ಅದನ್ನ ಸಂಖ್ಯೆಯ ಪಿರಮಿಡ್ ಅಂತ ಕರಿತೀವಿ. ಸಂಖ್ಯೆಯ ಪಿರಮಿಡ್. ಸೊ ಸಂಖ್ಯೆಯ ಪಿರಮಿಡ್ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ಏನಿಲ್ಲ, ನಾವು ಉತ್ಪಾದಕಗಳು ಜಾಸ್ತಿ ಇದಾವೆ ಅನ್ನೋದನ್ನ ನಾವು ಒಂದು 10,000ದ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಉತ್ಪಾದಕಗಳು ಅವುಗಳನ್ನ ಒಂದು 10,000ದ ಸಂಖ್ಯೆಯಲ್ಲಿದೆ ಅಂತ ತಿಳ್ಕೊಂಡ್ರೆ, ಸಸ್ಯಾಹಾರಿಗಳಲ್ಲಿ ಏನಾಗ್ತದೆ 10,000ದಲ್ಲಿ ಅವು 1,000ದ ಲೆಕ್ಕಕ್ಕೆ ಬರ್ತದೆ. ಎಷ್ಟು? 10,000ದಲ್ಲಿ 1,000ದ ಲೆಕ್ಕಕ್ಕೆ ಬರ್ತದೆ. ಸೊ ಇದು T1, ಇದನ್ನ T2 ಅಂತ ತಿಳ್ಕೊಂಡು, ಇನ್ನ ಉಳಿದ ಹಾಗೆ 4ನೇ ಒಂದು ಇದರಲ್ಲಿ T3ನಲ್ಲಿ 100ರ ಲೆಕ್ಕಕ್ಕೆ ಬಂದ್ರೆ T4 ಹಂತದಲ್ಲಿ ಅದು 10ರ ಲೆಕ್ಕಕ್ಕೆ ಬರ್ತದೆ. T4 ಇದನ್ನ ನಾವು ಸಂಖ್ಯೆಯ ಪಿರಮಿಡ್ ಅಂತ ಕರಿತೀವಿ. ಸಂಖ್ಯೆಯ ಪಿರಮಿಡ್. ನೋಡಿ, ಜೀವಿಗಳ ಸಂಖ್ಯೆ ಮೇಲೆ ಹೋಗ್ತಾ ಏನಾಗ್ತದೆ? ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? T1, T2, T3, T4 ಸಂಖ್ಯೆ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ಶಕ್ತಿಯ ಪ್ರಮಾಣ ಜಾಸ್ತಿ ಇರ್ತದೆ. ಸಂಖ್ಯೆ ಎಲ್ಲಿ ಜಾಸ್ತಿ ಇರ್ತದೋ ಹಾಗಾದ್ರೆ ಎಲ್ಲಿ? ಉತ್ಪಾದಕಗಳಲ್ಲಿ. ಹೌದಲ್ಲ? ಅದನ್ನೇ ನಾವೇನ್ತೀವಿ ಶಕ್ತಿಯ ಪಿರಮಿಡ್ ನಲ್ಲಿ ಸೂಚಿಸ್ತೀವಿ. ಶಕ್ತಿಯ ಪಿರಮಿಡ್ ನಲ್ಲಿ ಸೂಚಿಸ್ತೀವಿ. ಹೇಗೆ? ಸ್ವಲ್ಪ ಈ ಕಡೆ ಗಮನ ಹರಿಸಿ. ಉತ್ಪಾದಕಗಳು ಅಂದಾಗ ಉತ್ಪಾದಕಗಳ ಸಂಖ್ಯೆ 10,000 ಅಂತ ಇದ್ದಾಗ, ಸೊ ಅದರ ಶಕ್ತಿಯ ಪ್ರಮಾಣನೂ ಕೂಡ ಜಾಸ್ತಿ ಇರಲೇಬೇಕು. ಶಕ್ತಿಯ ಪ್ರಮಾಣ ಜಾಸ್ತಿ ಇರ್ತದೆ. ನಾವು ಅಂದ್ಕೊಳ್ಳೋಣ ಹತ್ತತ್ರ 1,000 ಕಿಲೋ ಜೌಲ್ನಷ್ಟು ಶಕ್ತಿ ಇದೆ. ನೆಕ್ಸ್ಟ್ 2ನೇ ಹಂತಕ್ಕೆ ಹೋದಾಗ, T2 ಹಂತಕ್ಕೆ ಹೋದಾಗ 1,000ದಲ್ಲಿ 100 ಅಂದ್ಕೊಳ್ಳೋಣ ಕಿಲೋ ಜೌಲ್ನ ಪ್ರಮಾಣ. ಮೇಲಕ್ಕೆ ಹೋದಾಗ ಇಲ್ಲೊಂದು 10 ಕಿಲೋ ಜೌಲ್ನಷ್ಟು. ನೆಕ್ಸ್ಟ್ ಉನ್ನತ ಮಾಂಸಾಹಾರಿಗಳ ಪ್ರಮಾಣದಲ್ಲಿ 1 ಕಿಲೋ ಜೌಲ್ನಷ್ಟು ಶಕ್ತಿಯ ಪ್ರಮಾಣ ಏನಾಗ್ತದೆ? ಕಡಿಮೆ ಆಗ್ತದೆ. 10%. ಇದನ್ನೇ ಕಿಂಡೆಮನ್ ಎಂಬ ವಿಜ್ಞಾನಿ ಏನು ಹೇಳ್ತಾರೆ ಅಂದ್ರೆ, ಶಕ್ತಿಯ ಪಿರಮಿಡ್ ನಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಶಕ್ತಿ ಹರಿಯಬೇಕಾದರೆ 10% ಮಾತ್ರ ವರ್ಗಾವಣೆ ಆಗ್ತದೆ. ಇದನ್ನ ಕಿಂಡೆಮನ್ ಎಂಬ ವಿಜ್ಞಾನಿಯವರು ಹೇಳಿದ್ರು. ಅದನ್ನೇ ಪ್ರತಿಶತ 10ರ ನಿಯಮ ಅಂತ ಹೇಳ್ತೀವಿ. ಪ್ರತಿಶತ 10ರ ನಿಯಮ. ಈ ನಿಯಮದ ಪ್ರಕಾರ ಪ್ರತಿ ಹಂತದಲ್ಲೂ ಶಕ್ತಿಯ ಹರಿವು 10% ಮಾತ್ರ ಉನ್ನತ ಮೇಲ್ಮಟ್ಟದ ವರ್ಗಕ್ಕೆ ಅಥವಾ ಮೇಲ್ಮಟ್ಟದ ಪೋಷಣ ಸ್ತರಕ್ಕೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನ ಕಿಂಡೆಮನ್ ಎಂಬ ವಿಜ್ಞಾನಿಯವರು ಹೇಳ್ತಾರೆ. ಪ್ರತಿಶತ 10ರ ನಿಯಮವನ್ನ ಕಿಂಡೆಮನ್ ಎಂಬ ವಿಜ್ಞಾನಿ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಕಾರಣನೂ ಕೂಡ ಹೇಳ್ಬೋದು. ಸಂಖ್ಯೆಯ ಪ್ರಮಾಣದಲ್ಲಿ ಶಕ್ತಿಯ ಹರಿವು ಇರುತ್ತೆ ಅನ್ನೋ ಒಂದು ಅಂಶವನ್ನ ಹೇಳ್ತೀವಿ. ಹೀಗೆ ಪರಿಸರ ಪಿರಮಿಡ್ ಅನ್ನ ನಾವು ನೋಡಿದಾಗ ಜೀವಿಗಳ ಪಿರಮಿಡ್, ಸಂಖ್ಯೆಯ ಪಿರಮಿಡ್ ಮತ್ತು ಶಕ್ತಿಯ ಪಿರಮಿಡ್ ಇವುಗಳಲ್ಲಿ ನಮಗೆ ಸಂಪೂರ್ಣ ಚಿತ್ರಣ ಗೊತ್ತಾಗ್ತದೆ. ಹೇಗಿರ್ತದೆ ಅನ್ನೋ ಒಂದು ಚಿತ್ರಣ ನಮಗೆ ಗೊತ್ತಾಗ್ತದೆ. ಅರ್ಥಾಯ್ತಾ ಮಕ್ಕಳ? ಸೊ ಹಾಗಾಗಿ ಜೀವಿಗಳ ಬಗ್ಗೆ ಮತ್ತು ನಮ್ಮ ಪರಿಸರದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಲ್ತ್ಕೋಬೇಕು ಮತ್ತು ಪರಿಸರದ ಜೊತೆ ನಾವು ಬಾಳೋದನ್ನ ಕಲ್ತ್ಕೋಬೇಕು. ನಿಮಗೆ ಗೊತ್ತಿದೆ, ಸಮತೋಲನವಾದಂತಹ ಪರಿಸರ ಇದ್ದಾಗ ನಾವು ಕೂಡ ಆರೋಗ್ಯಕರವಾಗಿ ಇರ್ತೀವಿ, ಯಾವುದೇ ತೊಂದರೆಗಳು ಇರೋದಿಲ್ಲ ಅಂತ. ಅರ್ಥಾಯ್ತಾ ಮಕ್ಕಳ? ಸೊ ಹಾಗಾಗಿ ಪರಿಸರ ಯಾವುದೇ ಕಾರಣಕ್ಕೂ ಮಾಲಿನ್ಯ ಆಗದ ರೀತಿ ನಮ್ಮ ಕ್ರಿಯೆಗಳನ್ನ ನಾವು ರೂಢಿಸಿಕೊಂಡು ಪರಿಸರ ಸ್ನೇಹಿಗಳಾಗಿ ನಾವು ಬದುಕೋದನ್ನ ಕಲಿಬೇಕು. ಪರಿಸರ ಸ್ನೇಹಿಯಾಗಿ. ಇವತ್ತು ಗೊತ್ತಿದೆ ನಿಮಗೆ, ಪರಿಸರ ಮಾಲಿನ್ಯ ಅಂತ ನಾವೇನಾದರೂ ವಿಷಯವನ್ನ ತೆಗೆದುಕೊಂಡ್ಬಿಟ್ರೆ ಆ ಪರಿಸರ ಮಾಲಿನ್ಯದಲ್ಲಿ ಎಷ್ಟು ಮಾಲಿನ್ಯಗಳನ್ನು ನಾವು ಕಾಣ್ತೀವಿ. ನೀರಿನಲ್ಲಾಗುವ ಬದಲಾವಣೆಯನ್ನ ಜಲ ಮಾಲಿನ್ಯ, ಮಣ್ಣಿನಲ್ಲಾಗುವ ಬದಲಾವಣೆಯನ್ನ ಭೂ ಮಾಲಿನ್ಯ, ಗಾಳಿಯಲ್ಲಾಗುವ ಮಾಲಿನ್ಯವನ್ನ ವಾಯು ಮಾಲಿನ್ಯ, ಶಬ್ದದಲ್ಲಾಗುವ ಮಾಲಿನ್ಯವನ್ನ ಶಬ್ದ ಮಾಲಿನ್ಯ, ವಿಕಿರಣಗಳಿಂದ ಆಗುವ ಮಾಲಿನ್ಯವನ್ನ ವಿಕಿರಣ ಮಾಲಿನ್ಯ. ಇವೆಲ್ಲ ಮಾಲಿನ್ಯಗಳಿಂದ ಇವತ್ತು ನಮ್ಮ ಪರಿಸರ ತನ್ನ ಸಮತೋಲನೆಯನ್ನ ಕಳ್ಕೊಳ್ತಾ ಇದೆ ಮಕ್ಕಳ. ಅರ್ಥ ಆಯ್ತಾ ಮಕ್ಕಳ? ಸೊ ಹಾಗಾಗಿ ಇಂತಹ ಪರಿಸರವನ್ನು ನಾವು ಕಾಪಾಡುವುದು ನಮ್ಮ
ಕರ್ತವ್ಯ. ಪರಿಸರವನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಅರ್ಥ ಆಯ್ತಾ? ಓಕೆ, ಇನ್ನು ಮುಂದೆ ಹೋಗೋಣ. ಮುಂದೆ ಈ ನಮ್ಮ ಒಂದು ಪರಿಸರವನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ಪೊರೆ ಇದೆ, ಪದರ ಅಂತ ಕರಿತೀವಿ. ಓಝೋನ್ ಪದರ. ಆ ಪದರವನ್ನು ಏನಂತ ಕರಿತೀರಾ? ಓಝೋನ್ ಪದರ. ಓಝೋನ್ ಪದರ. ಏನಿದು ಓಝೋನ್? ಓಝೋನ್ ಎಂಬುದು ಆಮ್ಲಜನಕದ 3 ಅಣುವಿನಿಂದಾದ ಒಂದು ಪದರ. ಆಮ್ಲಜನಕದ 3 ಪರಮಾಣುವಿನಿಂದಾದಂತಹ, ಏನಂತ ಹೇಳ್ತೀವಿ, 3 ಆಮ್ಲಜನಕಗಳ ಪರಮಾಣುಗಳ ಸಂಯೋಜನೆಯಿಂದ ಉಂಟಾಗಿರತಕ್ಕಂತಹ ಒಂದು ಪದರ ಓಝೋನ್ ಪದರ. ಸೊ ಇದು ರೂಪುಗೊಳ್ಳೋದು ಹೇಗೆ ಮತ್ತು ಇದರ ಕಾರ್ಯ ಹೇಗೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನಮ್ಮ ಭೂಮಿ ಅಂತ ನಾವು ತಿಳ್ಕೊಂಡ್ರೆ, ಇದು ನಮ್ಮ ಭೂಮಿ ಅಂತ ತಿಳ್ಕೊಂಡ್ರೆ, ಸುಮಾರು 10 ರಿಂದ 12 ಕಿಲೋಮೀಟರ್ ಅಂತರದಲ್ಲಿ ಸ್ತರಗೋಲ ಅಂತ ಬರ್ತದೆ. ಆ ಸ್ತರಗೋಲದಲ್ಲಿ ಬಹಳ ಕಡಿಮೆ, ಇದೇನು ದಪ್ಪನಾಗಿರೋದಿಲ್ಲ, ಮಿಲಿಮೀಟರ್ನಷ್ಟು ಗಾತ್ರದಲ್ಲಿ ಸೈಜ್ ಇರ್ತದೆ. ಕೇವಲ ಮಿಲಿಮೀಟರ್ ಗಾತ್ರದಲ್ಲಿ ಇದರ ರಚನೆ ಇರ್ತದೆ. ಮಿಲಿಮೀಟರ್ ಗಾತ್ರದಲ್ಲಿ ಅದು ಈ O3 ಇಂದ ರಚನೆ ಆಗಿರ್ತದೆ. ಬರೀ O3 ಅನ್ನೋದು ಎಲ್ಲವೂ ಕೂಡ ಇರ್ತದೆ. O3 ಎಲ್ಲವೂ ಕೂಡ ಪೊರೆ. ಈ ಪೊರೆ ಏನಾಗ ಮಾಡುತ್ತೆ, ಸೂರ್ಯನಿಂದ ಬರತಕ್ಕಂತಹ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, UVR ಅಂತ ಕರಿತೀವಿ. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅನ್ನ ತಡೆದು ಪುನಃ ಏನ್ ಮಾಡ್ತದೆ, ವಾಪಸ್ ಕಳಿಸುತ್ತೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ತಡೆದು ಪುನಃ ವಾಪಸ್ ಕಳಿಸುತ್ತೆ. ಅದು ಓಝೋನ್ ಪದರದ ಒಂದು ಪ್ರಾಮುಖ್ಯತೆ. ಯಾಕೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ನಾವೇನು ನೇರಳಾತೀತ ಕಿರಣಗಳು ಅಂತ ಕರಿತೀವಲ್ಲ, ನೇರಳಾತೀತ ಕಿರಣಗಳು ಭೂಮಿಗೆ ಬಂದ್ರೆ ಏನಾಗ್ತದೆ ಅನ್ನೋದೊಂದು. ಈ ನೇರಳಾತೀತ ಕಿರಣಗಳ ತೀವ್ರತೆ ಇದೆಯಲ್ಲ, ತುಂಬಾ ಸ್ಟ್ರಾಂಗ್. ಸಾಮಾನ್ಯ ಬೆಳಕಿನ ರೀತಿ ಅಲ್ಲ. ಸಾಮಾನ್ಯ ಬೆಳಕು ಸಾಮಾನ್ಯ ಬೆಳಕಿನ ಕಿರಣಗಳ ರೀತಿ ಅಲ್ಲ. ಬೆಳಕಿನ ಕಿರಣಗಳು ನೋಡಿರಿ, ಚಳಿ ಸಂದರ್ಭದಲ್ಲಿ ನಾವು ಮೈ ಅಡ್ಡಿದಾಗ ನಮಗೆ ಬಿಸಿ ಅನುಭವ ಆಗ್ತದೆ, ಹೌದಲ್ಲ? ಆ ಬಿಸಿ ಅನುಭವ ಯಾವುದಕ್ಕೆ? ಸೂರ್ಯನ ಕಿರಣಗಳು ನಮ್ಮ ಮೈಯನ್ನು ತಾಕಿದಾಗ ನಮಗೆ ಬಿಸಿ ಅನುಭವನೇ ಶಾಖ ಇದೆ ಅಂತ. ಅದಕ್ಕಿಂತ ಸ್ಟ್ರಾಂಗ್. ಎಷ್ಟು ಸ್ಟ್ರಾಂಗ್ ಅಂದರೆ ಸುಮಾರು 100 ಪಟ್ಟು ಸ್ಟ್ರಾಂಗ್ ಕಿರಣಗಳು. ಸಾಮಾನ್ಯ ಬೆಳಕಿನ ಕಿರಣಗಳಿಗಿಂತ 100 ಪಟ್ಟು ಸ್ಟ್ರಾಂಗ್ ವಿಕಿರಣಗಳು, ನೇರಳಾತೀತ ಕಿರಣಗಳು ಅಥವಾ ನೇರಳಾತೀತ ವಿಕಿರಣಗಳು. ಆ ರೀತಿ ಸ್ಟ್ರಾಂಗ್ ಆದಾಗ ಇನ್ನು ನಮ್ಮ ಚರ್ಮದ ಮೇಲೆ ಬಿದ್ದರೆ ನಮ್ಮ ಚರ್ಮ ಆರೋಗ್ಯವಾಗಿರೋದಕ್ಕೆ ಸಾಧ್ಯನೇ, ಹೌದಲ್ಲ? ಸೊ ಹಾಗಾಗಿ ಏನಾಗ್ತದೆ, ಅಂತಹ ನೇರಳಾತೀತ ಕಿರಣಗಳು ಭೂಮಂಡಲಕ್ಕೆ ಏನಾದರೂ ತಲುಪಿದೆ ಆದಲ್ಲಿ ಜೀವಿಗಳಿಗೆ ತೊಂದರೆ ತಪ್ಪಿದ್ದಲ್ಲ. ಜೀವಿಗಳಿಗೆ ತೊಂದರೆ ತಪ್ಪಿದ್ದಲ್ಲ. ಜೀವಿಗಳಿಗೆ ತೊಂದರೆ ತಪ್ಪಿದ್ದಲ್ಲ ಆ ನೇರಳಾತೀತ ಕಿರಣಗಳಿಗೆ. ಸೊ ಹಾಗಾಗಿ ಎಷ್ಟು ಸಹಾಯವನ್ನ ಮಾಡ್ತಾ ಇದೆ ಆ ಓಝೋನ್ ಪದರ, ಸಹಾಯವನ್ನ. ಆದರೆ ಮನುಷ್ಯ ಬಹಳ ವೈಚಾರಿಕತೆಯಲ್ಲಿ ಮುಂದುವರೆದು ತನ್ನ ಅಳಿವನ್ನ, ತನ್ನ ಸಾವನ್ನ ತಾನೇ ತಂದುಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು. ಸೊ ಅಂತಹ ಉದಾಹರಣೆಗಳಲ್ಲಿ ಮನುಷ್ಯನೇ ಕಂಡುಹಿಡಿದಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳು, CFCs ಅಂತ. ಈ ರಾಸಾಯನಿಕಗಳನ್ನ ನಾವು ಈ ಏರ್ ಕಂಡೀಷನರ್, ರೆಫ್ರಿಜರೇಟರ್, ಏರ್ ಕೂಲರ್ಗಳು ಏನಿದೆ ಅಲ್ಲಿ ಬಳಸ್ತೀವಿ, ಕ್ಲೋರೋಫ್ಲೋರೋಕಾರ್ಬನ್. ಈ ಕ್ಲೋರೋಫ್ಲೋರೋಕಾರ್ಬನ್ಗಳೇನಾಗ್ತದೆ, ಈ ಏರ್ ಕಂಡೀಷನ್ ರೆಫ್ರಿಜರೇಟರ್ ಅಲ್ಲಿ ವಾತಾವರಣಕ್ಕೆ ಬಿಡುಗಡೆಯಾದಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳೇನಾಗ್ತವೆ, ಅವು ಓಝೋನ್ ಪದರದ ಕಡೆಗೆ ವರ್ಗಾವಣೆ ಆಗ್ತವೆ, ಓಝೋನ್ ಪದರದ ಕಡೆಗೆ ಹೋಗ್ತವೆ. ಕ್ಲೋರೋಫ್ಲೋರೋಕಾರ್ಬನ್ಗಳು ಓಝೋನ್ ಪದರದ ಕಡೆಗೆ ಹೋಗ್ತವೆ. ಬಹಳ ಹಗುರವಾಗಿರೋದ್ರಿಂದವ ಇವು ಓಝೋನ್ ಪದರದ ಕಡೆಗೆ ಹೋಗ್ತವೆ. ಹಾಗಾದ್ರೆ ಕ್ಲೋರೋಫ್ಲೋರೋಕಾರ್ಬನ್ಗಳು O3 ಏನ್ ಮಾಡ್ತವೆ ಅಂತ ನಾವು ಕೇಳೋದಾದ್ರೆ ಈ ಕ್ಲೋರೋಫ್ಲೋರೋಕಾರ್ಬನ್ ನಲ್ಲಿ ಕ್ಲೋರಿನ್ ಏನಿದೆಯಲ್ಲ, ಕ್ಲೋರೋ ಅಂತ ನಾವೇನು, ಈ ಕ್ಲೋರಿನ್ ಏನ್ ಮಾಡ್ತದೆ, ಓಝೋನ್ ಅಣುವನ್ನ ಏನ್ ಮಾಡ್ತದೆ, ಕಟ್ ಮಾಡುತ್ತೆ. ಇದೇನ್ ಮಾಡ್ತದೆ, ಕಟ್ ಮಾಡಿಬಿಟ್ಟು ಏನ್ ಮಾಡ್ತದೆ, O+O2 ಮಾಡುತ್ತೆ. O+O2 ನೇರಳಾತೀತ ಕಿರಣದ ಸಹಾಯವನ್ನು ಪಡ್ಕೊಂಡು, ನೇರಳಾತೀತ ಕ್ಲೋರೋಫ್ಲೋರೋಕಾರ್ಬನ್ ನಲ್ಲಿರತಕ್ಕಂತಹ ಕ್ಲೋರಿನ್ O3 ನಲ್ಲಿರತಕ್ಕಂತಹ ಒಂದು ಬಂಧವನ್ನು ಕಟ್ ಮಾಡಿ ಆಮ್ಲಜನಕ ಮತ್ತು ಆಮ್ಲಜನಕದ ಪರಮಾಣು ಮತ್ತು ಆಮ್ಲಜನಕದ ಅಣುವಾಗಿ ವಿಭಜನೆ ಮಾಡುತ್ತೆ. ವಿಭಜನೆ ಮಾಡಿದ್ರೆ ಸುಮ್ಮನಿರೋದಿಲ್ಲ ಇದು ಕ್ಲೋರಿನ್ ಪರಮಾಣು. ಇಂತಹ ಒಂದು ಕ್ಲೋರೋಫ್ಲೋರೋಕಾರ್ಬನ್ CFCs, ಒಂದು ಕ್ಲೋರೋಫ್ಲೋರೋಕಾರ್ಬನ್ನಿನ ಒಂದು ಅಣು ಸುಮಾರು 1 ಲಕ್ಷ
ಓಝೋನ್ ನಲ್ಲಿರತಕ್ಕಂಥ O3 ಅಣುಗಳನ್ನ ಏನ್ ಮಾಡ್ತದೆ, ಡಿಜೆನರೇಟ್ ಮಾಡ್ತದೆ. ಡಿಜೆನರೇಟ್ ಅಂದ್ರೆ ವಿಘಟಿಸುತ್ತದೆ. ಅರ್ಥ ಆಯ್ತಾ ಮಕ್ಕಳ ಹೇಳಿದ್ದು? ಕ್ಲೋರೋಫ್ಲೋರೋಕಾರ್ಬನ್ಗಳು O3ಗೆ ಹೋದಾಗ, O3 ಪದರಕ್ಕೆ ಹೋದಾಗ ಅಲ್ಲಿರತಕ್ಕಂತಹ ಒಂದು ಆಮ್ಲಜನಕವನ್ನು ಬೇರ್ಪಡಿಸಿ ಆಮ್ಲಜನಕ ಮತ್ತು ಪರಮಾಣು ರೂಪದ ಆಮ್ಲಜನಕ ಮತ್ತು ಅಣುರೂಪದ ಆಮ್ಲಜನಕ ವಿಭಜನೆ ಮಾಡಿದಾಗ ಇಲ್ಲಿ ಏನಾಗ್ತಾ ಹೋಗ್ತದೆ, ಇಲ್ಲಿರತಕ್ಕಂಥದ್ದು ಅಲ್ಲಿ ಈ ಒಂದು ಓಝೋನ್ ಪದರ ಏನಾಗ್ತಾ ಹೋಗ್ತದೆ, ನಾಶ ಆಗ್ತಾ ಹೋಗ್ತದೆ, ತೆಳ್ಳುಗಾಗ್ತಾ ಹೋಗ್ತದೆ, ನಾಶ ಆಗ್ತಾ ಹೋಗ್ತದೆ. ಅಂತಹ ನಾಶ ಆದಾಗ ಏನಾಗ್ತದೆ, ನೇರವಾಗಿ ನೇರಾಗತ ಕಿರಣಗಳು ಭೂಮಿ ಬರೋದಕ್ಕೆ ಶುರುವಾಗ್ತದೆ. ಸೊ ಈ ರೀತಿ ಭೂಮಿ ಬರಕ್ಕೆ ಶುರುವಾದಾಗ ಇದು ಒಂದು ಇನ್ಸಿಡೆಂಟ್ ಇದೆ, ನಿಮಗೆ ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹೋದಾಗ ಏನಾಗ್ತದೆ, ಉತ್ತರ ಧ್ರುವದಲ್ಲಿರತಕ್ಕಂತಹ ಹಿಮ, ಉತ್ತರ ಧ್ರುವದಲ್ಲಿರತಕ್ಕಂತಹ ಹಿಮ ಏನಾಗುತ್ತೆ, ಅದರ ಶಾಖಕ್ಕೆ ಕರಗಿ ಏನಾಗ್ತಾ ಹೋಗ್ತದೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದು ಭೂಮಿಯ ಉತ್ತರಾರ್ಧದಲ್ಲಿ ಓಝೋನ್ ಪದರ ಸುಮಾರು 1000 ಕಿಲೋಮೀಟರ್ಗಳಷ್ಟೇ ರಂಧ್ರ ಉಂಟಾಗಿ ಪರಿಸ್ಥಿತಿ ಆಗಿತ್ತು. ಭೂಮಿಗೆ ಆಪತ್ತು ಕಾದಿತ್ತು. ಆದರೆ ವಿಜ್ಞಾನಿಗಳು ಎಚ್ಚೆತ್ತುಕೊಂಡು ಏನ್ ಮಾಡಿದ್ರು, ಕ್ಲೋರೋಫ್ಲೋರೋಕಾರ್ಬನ್ಗಳನ್ನ ಬಳಕೆಯನ್ನ ಕಡಿಮೆ ಮಾಡಿ, ಕ್ಲೋರೋಫ್ಲೋರೋಕಾರ್ಬನ್ ಬಳಕೆಯನ್ನ ಕಡಿಮೆ ಮಾಡಿದಾಗ ಓಝೋನ್ ಪದರ ಪುನಃ ರೂಪುಗೊಳ್ಳೋದಕ್ಕೆ ಕಾರಣ ಆಗುತ್ತೆ ಅಂತ ಏನ್ ಮಾಡಿದ್ರು, ಕ್ಲೋರೋಫ್ಲೋರೋಕಾರ್ಬನ್ಗಳನ್ನ ಏರ್ ಕಂಡೀಷನರ್ಗಳಲ್ಲಿ, ಏರ್ ಕೂಲರ್ಗಳಲ್ಲಿ, ರೆಫ್ರಿಜರೇಟರ್ಗಳಲ್ಲಿ ಬಳಕೆ ಮಾಡೋದನ್ನ ಕಡಿಮೆ ಮಾಡೋದು. ಯಾವಾಗ ಕಡಿಮೆ ಮಾಡಿದ್ರು ಪುನಃ ಏನಾಯ್ತು, ಓಝೋನ್ ಪದರ ರೂಪುಗೊಳ್ಳೋದಕ್ಕೆ ಶುರುವಾಯಿತು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ರಂಧ್ರ ಹೊಂದಿದ್ದಂತಹ ಓಝೋನ್ ಪದರ ಪುನಃ ಏನಾಗ್ತದೆ, ರೂಪುಗೊಳ್ಳೋದಕ್ಕೆ ಸಾಕ್ಷಿಯಾಯಿತು. ಹಾಗಾಗಿ ಪುನಃ ರೂಪುಗೊಂಡು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ನಿಮ್ಗೆಲ್ಲ ಆಶ್ಚರ್ಯ ಅನ್ಸುತ್ತೆ, ಓಝೋನ್ ಪದರ ಹೇಗೆ ರೂಪುಗೊಳ್ಳುತ್ತೆ ಅಂತ ಒಂದು ಆಶ್ಚರ್ಯ ಅನಿಸ್ಬೋದು. ಸೊ ಓಝೋನ್ ಪದರ ಹೇಗೆ ಡಿಲೀಷನ್ ಅಂದ್ರೆ ಹೇಗೆ ಅದು ರಂಧ್ರ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಹೇಗೆ ಉಂಟಾಗುತ್ತೆ ಅಂತ ನೋಡಿದಾಗ ನೋಡಿ ಮಕ್ಕಳ, ಸ್ತರಗೋಳದಲ್ಲಿ ಆಮ್ಲಜನಕದ ಅಣು ಇರ್ತದೆ ಮತ್ತು ಪರಮಾಣು ರೂಪದ ಆಮ್ಲಜನಕ ಇರ್ತದೆ. ಇವೆರಡೂ ಕೂಡ ಯುವಿ ರೇಸ್, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಶಕ್ತಿ, ಆ ಶಕ್ತಿಯ ಸಹಾಯದಿಂದ ಏನಾಗ್ತದೆ, O3 ರೂಪುಗೊಳ್ಳುತ್ತೆ, ಓಝೋನ್ ಪದರ ರೂಪುಗೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ರೂಪುಗೊಂಡು ನಮ್ಮ ಭೂಮಿಯನ್ನ ರಕ್ಷಣೆ ಮಾಡುತ್ತೆ. ಹಾಗಾದ್ರೆ ಈ ಓಝೋನ್ ಭೂಮಿಗೆ ಹೊರವಾದರೆ, ಭೂಮಿಯಲ್ಲೇ ಓಝೋನ್ ಉಂಟಾದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಭೂಮಿಯಲ್ಲಿ ಏನಾದರೂ ನಾವು ಓಝೋನ್ ರಾಸಾಯನಿಕ ಉಂಟಾದರೆ ಅದು ಅನಾರೋಗ್ಯವನ್ನು ಭೂಮಿ ಮೇಲೆ. ಹಾಗಾದ್ರೆ ಉಂಟಾಗೋದು ಎಲ್ಲೇ ಉಂಟಾಗೋದಕ್ಕೆ ಸಾಧ್ಯ ಅಂತ ಹೇಳಿದಾಗ, ಈಗ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸ್ಪಾರ್ಕ್ಗಳು ಬರ್ತದಲ್ಲ, ಇಂತಹ ಎಲೆಕ್ಟ್ರಿಕ್ ಸ್ಪಾರ್ಕ್ಗಳು ಬರೋ ಕಡೆ ಆಮ್ಲಜನಕದ ಅಣು ಮತ್ತು ಪರಮಾಣು ರೂಪದ ಆಮ್ಲಜನಕಗಳಿದ್ದರೆ ಅವೆರಡು ಸೇರ್ಕೊಂಡು ಏನಾಗ್ತದೆ, ಓಝೋನ್ ರೂಪುಗೊಳ್ಳುತ್ತೆ. ಇದು ನಮ್ಮ ಭೂಮಿಯ ಮೇಲೆ ಓಝೋನ್ ಏನಿದೆ, ಇದು ಒಂದು ಮಾಲಿನ್ಯಕಾರಕ. ಭೂಮಿಯ ಮೇಲೆ, ಭೂಮಿಯಲ್ಲಿ ಅಥವಾ ಭೂಮಿಯಲ್ಲಿ ಓಝೋನ್ ಒಂದು ಮಾಲಿನ್ಯಕಾರಕ. O3 ಏನಿದೆ ಒಂದು ಮಾಲಿನ್ಯಕಾರಕ. ಅದ್ರ ಜೊತೆಗೆ ಇದೇ ಓಝೋನ್ ಏನಿದೆ ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ. ಅಂದ್ರೆ ಓಝೋನ್ ಉಂಟು ಮಾಡಿ ನೀರಿನ ಶುದ್ಧೀಕರಣದಲ್ಲಿ ನಾವು ಓಝೋನ್ ಅನ್ನ ಬಳಸ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗೆ ಓಝೋನ್ ನಮ್ಮ ಭೂಪದರದಲ್ಲಿ ಭೂಮಿಯನ್ನ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಮಾಡಿಕೊಂಡು ಒಂದು ತೆಳುವಾದ ಪದರದ ರೀತಿ ಇಡೀ ನಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ತಾ ಇದೆ. ಹೀಗೆ ರೂಪುಗೊಂಡಿರತಕ್ಕಂತಹ ಓಝೋನ್ ನಮ್ಮ ಪರಿಸರದ ಸಂರಕ್ಷಣೆಯಲ್ಲಿ, ಪರಿಸರದಲ್ಲಿರತಕ್ಕಂತಹ ಎಲ್ಲ ಜೀವಿಗಳು, ಅದ್ರ ಜೊತೆಗೆ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು ಸುರಕ್ಷಿತದಿಂದ ಕೂಡಿರೋದಕ್ಕೆ ಅಥವಾ ಸುರಕ್ಷಿತವಾಗಿರೋದಕ್ಕೆ ಓಝೋನ್ ಸಹಾಯವನ್ನ ಮಾಡ್ತದೆ. ಅರ್ಥಾತ್ ಮಕ್ಕಳ, ಸೊ ನಾವು ಓಝೋನ್ ಎಂಬುದು ಪ್ರಕೃತಿದತ್ತವಾಗಿ ರೂಪುಗೊಂಡಿರತಕ್ಕಂತಹ ಒಂದು ಪದರ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಪರಿಸರ ಅಥವಾ ನಮ್ಮ ಭೂಮಿ ತನ್ನನ್ನು ಹೇಗೆ ರಕ್ಷಣೆ ಮಾಡಿಕೊಡ್ಬೇಕು ಅನ್ನೋದನ್ನ ಪ್ರಕೃತಿಯೇ ಅದು ರೂಪಿಸಿಕೊಂಡಿರತಕ್ಕಂತಹ ಒಂದು ತಂತ್ರ, ಹಾಗಾಗಿ ನಾವು ಪ್ರಕೃತಿಯನ್ನ ದೇವರೆಂದು ಭಾವಿಸಬೇಕು. ಏಕೆಂದ್ರೆ ನೋಡಿ, ನಿರ್ದಿಷ್ಟ ಪ್ರಮಾಣದಲ್ಲಿ ಮಳೆ ಬರೋದು ಮತ್ತು ಋತುಗಳ ಬದಲಾವಣೆ, ಕಾಲಗಳ ಬದಲಾವಣೆ
ಮತ್ತು ಪರಿಸರಕ್ಕೆ ತಕ್ಕಂತೆ ಜೀವಿಗಳ ಬೆಳವಣಿಗೆ ಮತ್ತು ಅವುಗಳ ಹೊಂದಾಣಿಕೆ, ಅದ್ರ ಜೊತೆಗೆ ಜೀವಿಗಳ ವಿಕಾಸ ಇವೆಲ್ಲವನ್ನು ನೋಡಿದಾಗ ನಮ್ಮ ಪರಿಸರ ಯಾವಾಗಲೂ ಕೂಡ ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಾವು ಉತ್ತಮವಾದಂಥ ಪರಿಸರ, ಉತ್ತಮವಾದಂಥ ಪ್ರಕೃತಿಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಪರಿಸರ ಮಾಲಿನ್ಯವನ್ನು ತಡೆದು ನಮ್ಮ ಪ್ರಕೃತಿಯನ್ನು ಉಳಿಸಿ ನಮ್ಮ ಭೂಮಿಯ ಸಂರಕ್ಷಣೆಯನ್ನು ಮಾಡೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತ ಅನ್ನಿಸ್ಕೊಳ್ತದೆ. ಮಕ್ಕಳೇ, ಇಂದಿನ ಒಂದು ನಮ್ಮ ಪರಿಸರ ಪಾಠದಲ್ಲಿ ನಮ್ಮ ಪರಿಸರವನ್ನು ನಾವು ಹೇಗೆ ಕಾಪಾಡ್ಕೋಬೇಕು, ಪರಿಸರದಲ್ಲಿ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು ಮತ್ತು ಪರಿಸರದಲ್ಲಿರತಕ್ಕಂತಹ ಘಟಕಗಳೊಂದಿಗೆ ನಾವು ಹೇಗೆ ವ್ಯವಹರಿಸಬೇಕು ಮತ್ತು ಪ್ರಕೃತಿಯೇ ದೇವರೆಂದು ಅಂದ್ಕೊಂಡು ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ, ಎಲ್ಲ ಜೀವ ಸಂಕುಲಕ್ಕೂ ಸಮಾನವಾದಂತಹ ಪ್ರಾತಿನಿಧ್ಯವನ್ನ ಕೊಟ್ಟು ನಮ್ಮ ಪರಿಸರವನ್ನ ಉಳಿಸ್ಬೇಕು ಎಂಬುದೇ ನಮ್ಮ ಒಂದು ಆಸೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ನಿಮ್ಗೆ ಏನಾದರೂ ಡೌಟ್ ಬಂದರೆ ನಿಮ್ಮ ಶಿಕ್ಷಕರ ಹತ್ತಿರ ಡೌಟ್ಗಳನ್ನು ಕೇಳಿಕೊಂಡು ಬಗೆಹರಿಸ್ಕೊಳ್ಳಿ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಧನ್ಯವಾದಗಳು ಮಕ್ಕಳ.